ದಾವಣಗೆರೆಯಲ್ಲಿ ಇತ್ತೀಚೆಗೆ ದಾಖಲಾಗಿದ್ದ ಒಂದೇ ಕುಟುಂಬದ 4 ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಈಗ ಬೆಚ್ಚಿ ಬೀಳಿಸುವ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಮೇಲ್ನೋಟಕ್ಕೆ ಸಾಧಾರಣ ನಾಪತ್ತೆ ಎನ್ನಲಾಗ್ತಾ ಇದ್ದ ಈ ಪ್ರಕರಣದ ಹಿಂದೆ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾದರಿಯ ಬೃಹತ್ ವಂಚನೆ ಜಾಲ ಬಯಲಾಗಿದೆ. ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಲವೊಂದು ಬಾರಿ ಷೇರುಪೇಟೆಯನ್ನ ಮಹಾಲಕ್ಷ್ಮಿ ಅನ್ನೋದಾ ಅಥವಾ ಮಹಾಮಾರಿ ಅನ್ನೋದಾ ಅಂತ ಗೊತ್ತಾಗುವುದಿಲ್ಲ. ಕೆಲವರು ಲಕ್ಷ ರೂಪಾಯಿ ಗಳಿಸಿದರೆ ಇನ್ನೂ ಸಾಲ ಮಾಡಿಕೊಂಡು ಊರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂಥದ್ದೇ ಒಂದು ಸ್ಟೋರಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆದು ಹೋಗಿದೆ. ಷೇರುಪೇಟೆ ಲಾಸ್ ಮಾಡಿಕೊಂಡು ಮಡದಿ ಪುಟ್ಟ ಮಕ್ಕಳು ಸಮೇತ ರಮೇಶ್ ಕುಮಾರ್ ಎಂಬಾತ ನಿಗೂಢವಾಗಿ ನಾಪತ್ತೆಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆದರೆ ಈಗ ಆ ಪ್ರಕರಣವನ್ನ ಕೆದಕುತ್ತಾ ಹೋದಂತೆಲ್ಲ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 4 ನಾಪತ್ತೆ ಹಿಂದೆ ವಂಚನೆ ಜಾಲ. ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ಹೌದು, ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ತಿಂಗಳಿಗೆ ಬರೋಬ್ಬರಿ ಲಾಭ ಕೊಡುವುದಾಗಿ ನಂಬಿಸಿದಂತಹ ರಮೇಶ್ ರುದ್ರಪ್ಪ ಎಂಬ ಕಿಲಾಡಿ 1 ಲಕ್ಷ ರೂಪಾಯಿಗೆ ಪ್ರತಿ ತಿಂಗಳು 8,000 ರೂಪಾಯಿ ಬಡ್ಡಿ ಕೊಡುವ ಆಮಿಷ ಒಡ್ಡಿದ್ದ. ಈತನ ಬಲೆಗೆ ಬಿದ್ದಂತಹ ದಾವಣಗೆರೆ ಬನಶಂಕರಿ ಬಡಾವಣೆಯ ಕೆಬಿ ರಮೇಶ್ ಕುಮಾರ್ ಪರಿಚಿತರು, ಬಡ ಫೋಟೋಗ್ರಾಫರ್ಗಳು, ಪತ್ರಕರ್ತರು ಮತ್ತು ನೌಕರರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ರಮೇಶ್ ರುದ್ರಪ್ಪನ ಬಳಿ ಹೂಡಿಕೆ ಮಾಡಿಸಿದ್ರು. ವಂಚನೆಯ ಅಂದಾಜು ಮೊತ್ತ 25 ರಿಂದ 30 ಕೋಟಿ ರೂಪಾಯಿನಲ್ಲಾಗ್ತಾ ಇದೆ. 150ಕ್ಕೂ ಹೆಚ್ಚು ಫೋಟೋಗ್ರಾಫರ್ಸ್, ಪತ್ರಕರ್ತರು, ನೌಕರರು ಹಾಗೂ ಸಾರ್ವಜನಿಕರ ಮೋಸಕ್ಕೆ ಒಳಗಾಗಿದ್ದಾರೆ. ಈಶ್ವರಿ ಎಂಟರ್ಪ್ರೈಸಸ್ ಎಂಬ ಕಂಪನಿಗೆ ಫೋಟೋಗ್ರಾಫರ್ಸ್ಗಳು 1 ಲಕ್ಷದಿಂದ 10 ಲಕ್ಷ ರೂಪಾಯಿ ತನಕ ಹಣ ಹಾಕಿದ್ದಾರೆ. 104 ಜನ ಫೋಟೋಗ್ರಾಫರ್ಸ್ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹಣ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ದಯಮಾಡಿ ನಮ್ಮವರ ಹಣ ಹಿಂದಿರುಗಿಸಿ ಕೊಡಿ ಅಂತ ಫೋಟೋಗ್ರಾಫರ್ಸ್ಗಳು ಅಳಲನ್ನ ತೋಡಿಕೊಂಡಿದ್ದಾರೆ. ಈಶ್ವರಿ ಎಂಟರ್ಪ್ರೈಸಸ್ ರಮೇಶ್ ಹತ್ರ ಹಣ ಹಾಕಿದ್ವಿ. ಈಗ ಸುಮಾರು ಒಂದು 3 ವರ್ಷ ಆಯಿತು. ನಾವು ಕಂಪ್ಲೇಂಟ್ ಮಾಡಿದ್ವಿ. ಸುಮಾರು 104 ಜನ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅವನಿಗೆ ಎಫ್ಐಆರ್ ಕೂಡ ಆಗಿದೆ. ಆದ್ರೂ ನಾವು ಸ್ಟೇಷನ್ಗೆ ಅಲ್ದಾಡಿದ್ವಿ. ಏನು ಮಾಹಿತಿಗಳು, ಸರಿಯಾದ ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ. SP ಅವ್ರ ಹತ್ರನೂ ಅಡ್ಡಾಡಿದ್ವಿ. ಈಗ 3ನೇ SP ಅವ್ರು ಬಂದಿದ್ದಾರೆ. ಅವ್ರು ಕೂಡ ಮಾತಾಡಿದ್ವಿ. ಅವರು ಕೂಡ ನೋಡೋಣ, ವಿಚಾರಿಸ್ತೇವೆ ಅಂತ ಹೇಳಿದ್ದಾರೆ. ಹಣ ಹೂಡಿಕೆ ಮಾಡಿಸಿಕೊಂಡ ಮುಖ್ಯ ಆರೋಪಿ ರಮೇಶ್ ರುದ್ರಪ್ಪ 2-3 ವರ್ಷದ ಹಿಂದೆ ಹಣದ ಸಮೇತ ಎಸ್ಕೇಪ್ ಆಗಿದ್ದಾನೆ. ಇತ್ತ ಹಣ ನೀಡಿದ 106 ಮಂದಿ ಹಣ ಸಂಗ್ರಹಿಸಿದ್ದ ಕೆಬಿ ರಮೇಶ್ ಕುಮಾರ್ ಮನೆಗೆ ಮುಗಿಬಿದ್ದು ಗಲಾಟೆ ಪ್ರಾರಂಭಿಸಿದರು. ಜನರ ಒತ್ತಡ ಹಾಗೂ ಸಾಲದ ಸುಳಿಗೆ ಸಿಲುಕಿ ಕಂಗಾಲದ ರಮೇಶ್ ಕುಮಾರ್ ಅನ್ಯ ಮಾರ್ಗ ಕಾಣದೆ ಕುಟುಂಬದ 4 ಊರು ಬಿಟ್ಟು ಪರಾರಿಯಾಗಿದ್ದಾರೆ. ತಮ್ಮ ದುಡಿಮೆಯ ಹಣವನ್ನೆಲ್ಲ ಕಳೆದುಕೊಂಡ ಬಡ ಫೋಟೋಗ್ರಾಫರ್ಸ್ಗಳು ಮತ್ತು ಮಧ್ಯಮ ವರ್ಗದ ಜನರು ಇದೀಗ ಬೀದಿಗೆ ಬಿದ್ದಿದ್ದು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಕುಟುಂಬ ನಿರ್ವಹಿಸಲು ಕಷ್ಟ ಆಗ್ತಿದೆ ಅಂತ ಹೇಳಿ ಒಂದು ನೋಟನ್ನು ಬರೆದುಬಿಟ್ಟು ಬೆಂಗಳೂರಿಗೆ ಹೋಗ್ತೇನೆ ಅಂತ ಬಿಟ್ಟು ಅವ್ರ ತಾಯಿಗೆ ಹೇಳಿಬಿಟ್ಟು ಹೋಗಿದ್ದಾರೆ ಅಂತ ಬಿಟ್ಟೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಮತಿ ಶಿಲ್ಪಾರವರು ಈ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾದರಿಯಲ್ಲಿ ಈಶ್ವರಿ ಎಂಟರ್ಪ್ರೈಸಸ್ನಿಂದ ದೋಖಾ ನಡೆದು ಹೋಗಿದೆ. ಸದ್ಯ ಕುಟುಂಬದ ನಾಪತ್ತೆ ಪ್ರಕರಣ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು ಕೋಟ್ಯಾಂತರ ರೂಪಾಯಿ ವಂಚಿಸಿ ಕಣ್ಮರೆಯಾಗಿರುವಂತಹ ಮುಖ್ಯ ಆರೋಪಿ ರಮೇಶ್ ರುದ್ರಪ್ಪ ಹಾಗೂ ರಮೇಶ್ ಕುಮಾರ್ಗಾಗಿ ಬಲೆ ಬೀಸಿದ್ದಾರೆ.